ಹಾಸನ ನಗರದಲ್ಲಿ 5 ವರ್ಷಗಳಿಂದ ಕಂದಾಯ ಬಾಕಿ ಉಳಿಸಿಕೊಂಡಿರುವ ಮಳಿಗೆಗಳು ಹಾಗೂ ಮನೆಗಳ ವಿರುದ್ಧ ಮಹಾನಗರ ಪಾಲಿಕೆ ನಿಯಮಾನುಸಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆಯುಕ್ತ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ನಗರದ ಸಾಲ್ಗಾಮೆ ರಸ್ತೆಯಲ್ಲಿರುವ ಶ್ರೇಯಸ್ ಸರ್ವಿಸ್ ಸ್ಟೇಷನ್ ಕಳೆದ 2002-03ರಿಂದ ಮಹಾನಗರ ಪಾಲಿಕೆಗೆ ಪಾವತಿಸಬೇಕಾದ ಸುಮಾರು 35 ಲಕ್ಷ ರು ಕಂದಾಯ ಬಾಕಿ ಉಳಿಸಿಕೊಂಡಿದೆ. ಈ ಸಂಬಂಧ ಪಾಲಿಕೆ ಹಲವು ಬಾರಿ ನೋಟಿಸ್ ನೀಡಿದ್ದರೂ ಪಾವತಿಯಾಗದ ಹಿನ್ನೆಲೆಯಲ್ಲಿ ಇಂದು ಪಾಲಿಕೆ ಅಧಿಕಾರಿಗಳು ಪೆಟ್ರೋಲ್ ಬಂಕ್ ಅನ್ನು ಸೀಸ್ ಮಾಡಿದರು. ಕಂದಾಯ ಪಾವತಿಸದೆ ಬಂಕ್ ತೆರೆಯಬಾರದು ಎಂದು ಎಚ್ಚರಿಕೆ ನೀಡಲಾಯಿತು. ಮಾಧ್ಯಮದೊಂದಿಗೆ ಮಾತನಾಡಿದ ಆಯುಕ್ತ ಕೃಷ್ಣಮೂರ್ತಿ ಅವರು, ಹಾಸನ ನಗರದಲ್ಲಿ ಕಳೆದ 5 ವರ್ಷಗಳಿಂದ ಕಂದಾಯ ಬಾಕಿ ಉಳಿಸಿಕೊಂಡಿರುವ ಎಲ್ಲ ಆಸ್ತಿದಾರರಿಗೆ ಈಗಾಗಲೇ ನೋಟಿಸ್ ನೀಡಲಾಗಿದೆ. ನೋಟಿಸ್ ಪಡೆದರೂ ಹಣ ಪಾವತಿಸಿದ ಹಿನ್ನೆಲೆಯಲ್ಲಿ ಮೊದಲ ಹಂತದಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ಗಳನ್ನು ಸೀಸ್ ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಮನೆಗಳಿಗೆ ಭೇಟಿ ನೀಡಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಸರ್, ಈಗ ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 5 ವರ್ಷಕ್ಕಿಂತ ಮೇಲ್ಪಟ್ಟು ಯಾರು ಕಂದಾಯ ಉಳಿಸ್ಕೊಂಡಿರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಈಗಾಗಲೇ ನೋಟಿಸ್ ಜನರೇಟ್ ಮಾಡಿರ್ತೀವಿ. ಜನರೇಟ್ ಮಾಡಿದ ನಂತರ ಅವರು ಕರೆಕ್ಟಾಗಿ ನಮ್ಮ ಮಹಾನಗರ ಪಾಲಿಕೆಗೆ ಏನು ದಂಡ ವಿಧಿಸಿರ್ತೀವಿ ಸಮೇತ ಅವರು ಅಸಲು ಏನಿರ್ತದೆ ಎಲ್ಲನೂ ಸೇರಿಸಿ ಕಟ್ಟಿದ್ರೆ ನಾವು ಅದನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿ ನಿಯಮಗಳಂತೆ ಅದನ್ನು ಕ್ರಮ ತಗೊಳ್ತೀವಿ. ಒಂದು ವೇಳೆ ಕಟ್ಟಲಿಲ್ಲ ಅಂತಂದರೆ ಈಗಾಗಲೇ ಸುಮಾರು ನೋಟಿಸ್ಗಳು ಜನರೇಟ್ ಮಾಡಿ ಅವ್ರಿಗೆಲ್ಲ ಕೊಟ್ಟಾಗಿದೆ. ಕಟ್ಟದೇ ಇರೋರಿಗೆ ಈಗ ಮೊದಲನೇ ಹಂತದಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಯಾರು ನಡೆಸ್ತಾರೆ ಅದನ್ನು ಬೀಗ ಹಾಕ್ಸೋವಂಥ ಕೆಲಸ ಮಾಡ್ತಾಯಿದ್ವಿ. ಎಷ್ಟು ಸರ್, ಈ IOC ಸೇರಿದಂಥ ಇದು ಪೆಟ್ರೋಲ್ ಬಂಕು 2002-03ರಿಂದ ಇಲ್ಲಿವರೆಗೂ 35 ಲಕ್ಷಗಳನ್ನು ಉಳಿಸ್ಕೊಂಡಿರ್ತಾರೆ. ನಮ್ಮ ಬಿಲ್ ಕಲೆಕ್ಟ್ರು, ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟ್ರು, ನಮ್ಮ ರೆವಿನ್ಯೂ ಆಫೀಸರ್ಸ್ಗಳೆಲ್ಲ ಬಂದು ಒಂದು 5-6 ಸತಿ ಅದು ಜನರೇಟ್ ಮಾಡಿ ಬಿಲ್ ಜನರೇಟ್ ಮಾಡಿ ಕೊಟ್ಟಾಗಿದೆ. ಅವ್ರು ಯಾವುದೇ ರೀತಿಯಾದ ಕ್ರಮ ತಗೊಳ್ಳದೇ ಇರೋದ್ರಿಂದ ನಾವು ಇದನ್ನು ಬೀಗ ಹಾಕ್ಸ್ತಾ ಇದ್ದೀವಿ. 35 ಲಕ್ಷ ಬಾಕಿ ಇದೆ ಸರ್. ಇದು ಈಗ ಹಂತವಾಗಿ ಈಗ ಕ್ರಮೇಣ ಯಾವ್ದು ಹೆಚ್ಚು ಕಂದಾಯನ ಉಳಿಸ್ಕೊಂಡಿರ್ತಾರೆ ಅವ್ರನ್ನೆಲ್ಲರನ್ನೂ ಕೂಡ ಇನ್ಮೇಲೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಆದರೆ ಬಂದ್ ಮಾಡ್ತೀವಿ. ಮನೆಗಳಿದ್ರೆ ಅವಕ್ಕೆ ನಲ್ಲಿ ಕಟ್ ಮಾಡೋದು ಅಥವಾ ಕರೆಂಟ್ ತೆಗೆಯುವಂಥ ಕೆಲಸ ನಾವು ಮಾಡ್ತೀವಿ. ಎಸ್ ಸರ್, ಈಗಾಗಲೇ ಬಂದು 2 ಸತಿ ವಿಸಿಟ್ ಮಾಡಿ ಸುಮಾರೆಲ್ಲ ಕಾಷನ್ಸ್ ಕೊಟ್ಟಾಗಿದೆ. ಆದರೂ ಅವ್ರ ಆದೇಶ ಮತ್ತು ನಮ್ಮ ಮಹಾನಗರ ಪಾಲಿಕೆ ನಿಯಮ ಎರಡೂ ಕೂಡ ಇಲ್ಲಿ ನಾವು ಜಾರಿಗೊಳಿಸ್ತಾ ಇದ್ದೀವಿ. ಎಸ್ ಸರ್. ಇದೇ ವೇಳೆ ಪೆಟ್ರೋಲ್ ಬಂಕ್ನ ಗಿರೀಶ್ ಮಾತನಾಡಿ, ಮಹಾನಗರ ಪಾಲಿಕೆ ನೀಡಿದ ನೋಟಿಸ್ಗೆ ಸಂಬಂಧಿಸಿದ ಕಂದಾಯವನ್ನ ಇಂಡಿಯನ್ ಆಯಿಲ್ ಸಂಸ್ಥೆಯೇ ಪಾವತಿಸಬೇಕಾಗಿದೆ. ಈ ಕುರಿತು ಈಗಾಗಲೇ ಮಾಹಿತಿ ನೀಡಿದ್ದೇವೆ. ಪಾವತಿಯಾಗದ ಕಾರಣ ಇಂದು ಸೀಸ್ ಮಾಡಲಾಗಿದೆ. ಇನ್ನು 2 ದಿನಗಳಲ್ಲಿ ಹಣ ಪಾವತಿಸಲಾಗುವುದು ಎಂದರು. ಸರ್, ಇದು ಮಹಾನಗರ ಪಾಲಿಕೆಯಿಂದ ಕಂದಾಯ ಕಟ್ಟಿಲ್ಲ ಅಂತ ಕ್ಲೋಸ್ ಮಾಡಿಸಿದ್ದಾರೆ ಸರ್. ಇದೆಲ್ಲ ಕಂಪ್ನಿ ಕಟ್ಟಬೇಕು ಸರ್. ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕಂಪ್ನಿ ಕಟ್ಟಬೇಕು. ಅದು ಆಗ್ಲಿಂದ ಕಟ್ಟಿಲ್ಲ ಅಂತ ಕ್ಲೋಸ್ ಮಾಡಿಸಿದ್ದಾರೆ. ಈಗ ಕಟ್ಕೊಡ್ತಾರೆ ಸರ್. 1-2 ದಿವಸ ಲೆಟ್ರ್ ಕೊಟ್ಟಿದ್ದಾರೆ ಸರ್. ನೋಟಿಸ್ ಕೊಟ್ಟಿದ್ರು, ನಾವು ಇನ್ಫಾರ್ಮ್ ಮಾಡಿದ್ದೀವಿ ಸರ್ ಕಂಪ್ನಿಗೆ ಇನ್ಫಾರ್ಮ್ ಮಾಡಿದ್ದು. ಆಯಿತು ಕಟ್ಕೊಡ್ತೀವಿ ಅಂದರೆ ಈಗ ಇವ್ರೇನಂತಾರೆ, ನೀವು ಕಟ್ಬಿಟ್ಟು ಕಂಪ್ನಿಯಿಂದ ರೀಫಂಡ್ ಮಾಡ್ಕೊಳ್ಳಿ, ಹೆಂಗಾರು ಮಾಡ್ಕೊಳ್ಳಿ, ಈಗ ಅಷ್ಟವರೆಗೂ ತೆಗಿಬೇಡಿ ಅಂತ ಇದು ಮಾಡ್ತಿದ್ದಾರೆ ಸರ್. ಕಂಪ್ನಿಯವ್ರು ಈಗ ಇನ್ನೊಂದು 2 ದಿವಸ ಕಟ್ಕೊಡ್ತೀನಿ, ಅದೇನು ಲೆಟರ್ ಕಳಿಸಿ ಇದು ಮಾಡಿ ಅಂತ ಸರ್. ಈ ಕಾರ್ಯಾಚರಣೆಯಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು.